ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ತುಂಬಾ ದಿವಸದಿಂದ ಅಂದ್ರೆ ಯಾವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೆ, ಅವತ್ತಿಂದ ಏನೇ ಮಾಡಿದ್ರು ಅಟ್ಲೀಸ್ಟ್ ನಮ್ ವ್ಯೂವರ್ಸ್ಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರೆಲ್ಲರಿಗೂ ಒಂದು ಕಂಟೆಂಟ್ ಆಗಿರೋ ವಿಡಿಯೋ ಯಾವಾಗ್ಲೂ ಕೊಡ್ಬೇಕು ಅಂತ ಒಂದು ಏಮ್ ಇತ್ತು. ಸೊ ಮೇ ಬಿ ಐ ಥಿಂಕ್ ಟುಡೇ ಆ ಏಮ್ ಅಚೀವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಾನು ಹೇಳ್ದಾಗೆ ಏನ್ ಕಂಟೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ಇವಾಗ ಕೊಡೋಣ ಅಂತ ಇದ್ದೀನಿ. ಅದು ಯಾವ್ದ್ರ ಬಗ್ಗೆ ಅಂತಂದ್ರೆ ಹೆಲ್ತ್ ಕಾನ್ಶಿಯಸ್ ಆಗಿ. ಈಗಿನ ಜನರೇಷನ್ ಅಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ತುಂಬಾ ಇದೆ. ಹಾಗಾಗಿ ನನ್ನ ಫ್ರೆಂಡ್ ಆಯುರ್ವೇದ ಡಾಕ್ಟರು, ಹಾಗಾಗಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಏನ್ ಬೇಸಿಕ್ ನಿಂಗೆ ಇನ್ಫಾರ್ಮೇಶನ್ ಹೆಲ್ತ್ ಟಿಪ್ಸ್ ಕೊಡ್ಬೋದು, ಅದೇ ಏನೇನ್ ಟ್ರೈ ಮಾಡ್ಬೋದು, ಏನೇನ್ ತಗೋಬಹುದು ಅವಳಿಂದ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ವೆಲ್ಕಮ್. ಹಲೋ, ಇವಳೇ ಶ್ವೇತಾ. ಶಿ ಇಸ್ ಅನ್ ಆಯುರ್ವೇದಿಕ್ ಡಾಕ್ಟರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಡಾಕ್ಟರ್ ಶ್ವೇತಾ. ನಾನು UG ಅಂಡರ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ವಿದ್ಯಾಲಯ ಹಾಸನದಿಂದ. ಇವಾಗ ನಾನು ಪೋಸ್ಟ್ ಗ್ರಾಜುಯೇಷನ್ ದ್ರವ್ಯಗುಣ ಸಬ್ಜೆಕ್ಟ್ ಅಲ್ಲಿ ಶ್ರೀ ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ, ಬೆಂಗಳೂರು. ಆಸಮ್, ತುಂಬಾ ಖುಷಿ ಆಗ್ತಾ ಇದೆ. ಇವಾಗ 5 ವರ್ಷ ನೀನು ಈ ಕೋರ್ಸ್ ಮಾಡಿದ್ಯಾ. ಸೊ ನಿನಗೆ ಆಯುರ್ವೇದ ಅಂದ್ರೆ ಏನ್ ಅನ್ಸುತ್ತೆ? ಆಯುರ್ವೇದ ಅನ್ನೋದು ಲೈಫ್ ಸೈನ್ಸ್. ಸೊ ನಾವು ಆಯುರ್ವೇದದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ. ಅಂದ್ರೆ ನಾವು ಸ್ವಸ್ಥ ವ್ಯಕ್ತಿ, ಅಂದ್ರೆ ಹೆಲ್ದಿಯರ್ ಪರ್ಸನ್ಸ್ಗೂ ಜೊತೆಗೆ ಡಿಸೀಸ್ಡ್ ಆಗಿರೋ ಪರ್ಸನ್ಸ್ಗೂ ಇಬ್ರಿಗೂ ಟ್ರೀಟ್ಮೆಂಟ್ ಕೊಡೋ ತರ. ಸೊ ಅಂದ್ರೆ ಹೆಲ್ತ್ ಇರೋರ್ಗೆ ಅವ್ರ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಅಥವಾ ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಆಯುರ್ವೇದನ ಅಳವಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಡಿಸೀಸ್ ಪರ್ಸನ್ಗೆ ಆಯುರ್ವೇದ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಅದು ಆಯುರ್ವೇದ ಹೇಳುತ್ತೆ. ಸೊ ಇವಾಗ ನೀನು ಆಯುರ್ವೇದ ಅಂದ್ರೆ ಲೈಫ್ ಸೈನ್ಸ್ ಅಂತ ಅಂದೆ ಅಲ್ವಾ. ಸೊ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಎಷ್ಟೊಂದು ಡಿಸಾರ್ಡರ್ಸ್ ಇರುತ್ತೆ, ಅಂದ್ರೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಆಗ್ತಾ ಇರುತ್ತೆ. ಬಿಕಾಸ್ ನಾವ್ ಈಗಿನ ಜನರೇಷನ್ ದವರು, ಹಾಗಾಗಿ ಎಲ್ಲ ಡಿಸಾರ್ಡರ್ಸ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಈಗಿನ ಕಲ್ಚರ್ ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕಾರ್ಪೊರೇಟ್ ಆಗಿರ್ಬೋದು, ಯೂಶಲಿ ಮೆಜಾರಿಟಿ ಪೀಪಲ್ಸ್ ಕಾರ್ಪೊರೇಟ್ ಆಗೇ ಲೈಕ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈವನ್ ದೋ ದೇ ಮೇಂಟೈನ್ ಎ ಪ್ರಾಪರ್ ಲೈಫ್ ಸ್ಟೈಲ್, ಅಂದ್ರೆ ಫುಡ್ ಯಾವುದೇ ಆಗಿದ್ರು ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲರಲ್ಲೂ ಕಾಮನ್ ಆಗಿದೆ. ಇಟ್ಸ್ ಲೈಕ್ ಇವಾಗ ಹೆಂಗೆ ಅಂದ್ರೆ ನಾಟ್ ಓನ್ಲಿ ಕಾರ್ಪೊರೇಟ್ ಪೀಪಲ್, ಯಾರೇ ಆಗಿರ್ಬೋದು, ಬೇರೆ ಕೆಲಸ ಮಾಡೋರು ಆಗಿರ್ಬೋದು ಅಥವಾ ಮನೇಲಿರೋರ್ಗು ಕೂಡ ಗ್ಯಾಸ್ಟ್ರಿಕ್ ಅನ್ನೋದು ಇವಾಗ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ನೀನ್ ಏನ್ ಹೇಳ್ಬೋದು? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬರೀ ಸ್ಟಮಕ್ ರಿಲೇಟೆಡ್ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಆಗುವಂತದ್ದು ಅಂತ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ನಾವ್ ಆಯುರ್ವೇದದಲ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಆಮ್ಲಪಿತ್ತ ಅಂತ ಹೇಳ್ತೀವಿ. ಸೊ ಪಿತ್ತದ ಲೆವೆಲ್ ಜಾಸ್ತಿ ಆದಾಗ ನಮ್ಮ ಬಾಡಿನಲ್ಲಿ ಅವಾಗ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಾಸಸ್ ಬಂದು ಶಾರೀರಿಕವಾಗಿರ್ಬೋದು ಅಂತ ಹೇಳಿದ್ರೆ ಫಿಸಿಕಲಿ ಕಾಸಸ್ ಇರ್ಬೋದು, ಇಲ್ಲ ಮೆಂಟಲ್ ಕಾಸಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದ್ರು ಅದರಿಂದನೂ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಫಸ್ಟ್ ಬಂದು ನಾವ್ ಹೇಳಿದ್ದು ಶಾರೀರಿಕವಾಗಿ ಅಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ. ಸೊ ನಾವ್ ತಿಂದಿದ್ದನ್ನ ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ ಅದು ಪ್ರೋಸೆಸ್ಡ್ ಸರಿಯಾಗಿ ಆಗ್ತದೆ, ನಮಗೆ ಹೈಪರ್ ಸೆಕ್ರೇಷನ್ ಆಗಿರ್ಬೋದು, ಅವಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಓಕೆ. ಎರಡನೇದು ಆಕ್ಟಿವಿಟೀಸ್ ವೈಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ವಿ. ಇನ್ನೊಂದು ಪಿತ್ತ ಜಾಸ್ತಿ ಆಗ್ಬೇಕು. ಪಿತ್ತ ಜಾಸ್ತಿ ಆಗಕ್ಕೆ ಏನೇನ್ ಫುಡ್ ಇರ್ಬೋದು, ಖಾರದ ಮಸಾಲೆ ಐಟಮ್ಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡೀಪ್ ಫ್ರೈಡ್ ಐಟಮ್ಸ್ ಇರ್ಬೋದು, ಅದರಿಂದ ಎಲ್ಲ ಪಿತ್ತ ಜಾಸ್ತಿ ಆಗುತ್ತೆ. ಓಕೆ. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ದಲ್ಲ. ಇವಾಗ ಕೆಲವೊಬ್ರು ನೈಟ್ ಶಿಫ್ಟ್ ಗಳಿರುತ್ತೆ, ಹೌದು, ಇಲ್ಲ ಮಾರ್ನಿಂಗ್ ಬೇಗ ಇಲ್ಲ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬಂದ್ ಮಲ್ಕೊಳ್ತಾರೆ. 100%. ಅವ್ರ ಏನಾಗುತ್ತೆ ಏನಂತ ಹೇಳ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗಲ್ಲ ಫುಡ್ ಖಂಡಿತ ಇಂಟೇಕ್ ಅಲ್ಲಿ. ಸೊ ಅವಾಗ್ಲೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲಾ ಕಾರಣ. ಜೊತೆಗೆ ಮೇಜರ್ಲಿ ಮಾನಸಿಕ ಕಾರಣ ತಗೊಂಡ್ರೆ ಬಿಕಾಸ್ ಅವ್ರ ಸ್ಟಿಪ್ಯುಲೇಟೆಡ್ ಟೈಮ್ ಬೇಕಾದ್ರೆ ಮಾರ್ನಿಂಗ್ ಶಿಫ್ಟ್ ಇದ್ರು ಹೆವಿ ಪ್ರೆಷರ್, ಊಟ ಟೈಮಿಗೆ ಊಟ ಮಾಡೋದಕ್ಕೆ ಆಗೋದು. ಕರೆಕ್ಟ್. ಅವಾಗ್ಲೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಓ, ಹಾಗಿದ್ರೆ ಈ ಎಲ್ಲಾ ಡಿಸೀಸಸ್ ಮುಂಚೆನೆ ಹಳೆ ಆಯುರ್ವೇದದಲ್ಲಿ ಇತ್ತ, ಅಂದ್ರೆ ಆಗಿನ ಕಾಲದಿಂದಾನು ಇತ್ತ ಇವೆಲ್ಲ? ಹೌದು. ಏನ್ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ, ನಾನು ಹೇಳ್ದಂಗೆ ಆಮ್ಲಪಿತ್ತ ಅಂತ ಕರೀತಾರೆ. ಸೊ ಅದ್ರಲ್ಲಿ ಕಾಸಸ್ ಹೇಳುವಾಗ ಅಕಾಲ ಭೋಜನ, ಅಹಿತಕರ ಭೋಜನ, ವಿರುದ್ಧ ಆಹಾರ, ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ಗೆ ಅವ್ಯಾಯಾಮ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಅಕಾಲ ಭೋಜನ ನಾವ್ ಇವಾಗ ಅದೇ ಮಾಡ್ತಾ ಇರೋದು. ಟೈಮ್ಗೆ ಫುಡ್ ತಗೊಳಕ್ ಆಗ್ತಿಲ್ಲ, ಫಾಸ್ಟ್ ಫುಡ್, ಇಲ್ಲ
ಮಾರ್ನಿಂಗ್ ಟೈಮ್ ಸ್ವಲ್ಪ ತಿನ್ಬಿಟ್ಟು ಏನ್ ಸಿಗುತ್ತೋ ಅದು ಇಡ್ಲಿನೋ ಅಥವಾ ದೋಸೆನೋ ಹೌದು. something ತಿನ್ಕೊಂಡು ಹೌದು ನೈಟ್ ಟೈಮಿಗೆ ನಾವು ಪಾರ್ಟೀಸ್ ಇಟ್ಕೊಳ್ತೀವಿ. ಹೌದು ಹೌದು 4 AM ಪಾರ್ಟೀಸ್ ಅಥವಾ ಆತರ ನಾವು ಯಾವ ಟೈಮ್ ಅಲ್ಲಿ ಜಾಸ್ತಿ ಊಟ ಮಾಡ್ಬೇಕು ಅದನ್ನ ಫಾಲೋ ಮಾಡ್ತಿಲ್ಲ. ಸೊ ಇರ್ರೆಗ್ಯುಲರ್ ಟೈಮಿಂಗ್ ನ ಫಾಲೋ ಮಾಡ್ತೀವಿ. ಹೌದು, ಹೌದು. ಅವಾಗ್ಲೇ ಹೇಳಿದ್ರು ವಿರುದ್ಧಾಹಾರ. ಇವಾಗಿನ ಕಾಲದಲ್ಲಿ ವಿರುದ್ಧಾಹಾರ ಹೇಳೋದಾದ್ರೆ ಈ ಚಾಕ್ಲೇಟ್ ಅಲ್ಲಿ ಡೆಕ್ 5 ಚಾಕ್ಲೇಟ್ ಅಂತ ಬರುತ್ತೆ. ಹೌದು ಐಸ್ ಕ್ರೀಮ್ ಮೇಲೆ ಹಾಟ್ ಚಾಕ್ಲೇಟ್ ಹಾಕೊಡ್ತಾರೆ. ಹೌದು So ಅದೆಲ್ಲ ಆಪೋಸಿಟ್. ಕರೆಕ್ಟ್. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಬಿಸಿನೀರಿಗೆ ಹನಿ ಹಾಕೊಂಡ್ ಕುಡಿಯೋದು ಅಥವಾ ಮಿಲ್ಕ್ ಶೇಕ್. ಇವಾಗ ಸಿಟ್ರಸ್ ಫ್ರೂಟ್ ಹೌದು ಜೊತೆಗೆ ಹಾಲು ಎರಡೂನು ಮಿಕ್ಸ್ ಮಾಡಿದಾಗ ಅಫ್ಕೋರ್ಸ್ ಅದು ಒಳಗಡೆ ಡೈಜೆಷನ್ ಆಗುವಾಗ ಹೊಡೆಯೋದು. ಸೊ ಅದೆಲ್ಲ ನಮ್ಮ ಹಿಂದಿನ ಗ್ರಂಥಗಳಲ್ಲೇ ಹೇಳಿದ್ರು. ಈವನ್ ಸ್ಟ್ರೆಸ್ಗೂ ಕೂಡ ಅವರು ಮಾನಸಿಕ ನಿಧಾನ ಅಂತ ಹೇಳಿ ಕ್ರೋಧ, ಶೋಕ, ಭಯ ಅದೆಲ್ಲ ನಮ್ಗೆ ಇವಾಗ ಆಗುವಂತದ್ದು. ಕರೆಕ್ಟ್ ಕರೆಕ್ಟ್ ಅದೆಲ್ಲ ಅವಾಗ್ಲೇ ಹೇಳಿದ್ರು. ಈವನ್ ಅವರು ಹೋಮ್ ರೆಮಿಡೀಸ್ ಜೊತೆಗೆ ಆಯುರ್ವೇದ ರಿಲೇಟೆಡ್ ಟ್ರೀಟ್ಮೆಂಟ್ ಸಹ ಹೇಳಿದ್ದಾರೆ. ಸೊ ಅದಕ್ಕೆ ಲೈಕ್ ನಾವು ಅಂದ್ರೆ ಅಟ್ಲೀಸ್ಟ್ 1% ನಾವೇನು ಮನೆಯಲ್ಲಿ ರೆಮಿಡಿ ಟ್ರೈ ಮಾಡಿ ಅಟ್ಲೀಸ್ಟ್ ಅದನ್ನ ರಿಡ್ಯೂಸ್ ಮಾಡ್ಕೋಬಹುದು. ಅದಕ್ಕೆ ಏನಾದ್ರು ಹೇಳೋದಿಕ್ಕಾಗುತ್ತಾ? ಓಕೆ, ಇವಾಗ ನಾರ್ಮಲಿ ನಾನ್ ಹೇಳ್ದಂಗೆ ಪಿತ್ತ ಜಾಸ್ತಿ ಆಗಿರುತ್ತೆ. ಸೊ ಪಿತ್ತ ಕಂಟ್ರೋಲ್ ಮಾಡೋ ತರದ್ದು ಫುಡ್ ತಿನ್ನೋದು. ಲೈಕ್ ಕುಕುಂಬರ್ ಊಟಕ್ಕಿಂತ ಮುಂಚೆ ತಿನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ಸ್ ಎಲ್ಲ ಆದ್ರೆ ವಾಟರ್ ಮೆಲನ್ ತಿನ್ನುವಂಥದ್ದು. ಇಲ್ಲ ಒಣ ದ್ರಾಕ್ಷಿಗಳನ್ನ ನೆನೆಸಿ ತಿನ್ನುವಂಥದ್ದು. ಅದೆಲ್ಲ ಬಾಡಿನ ತಂಪು ಮಾಡುತ್ತೆ. ಇಲ್ಲ ನಮ್ ವಾರದಲ್ಲಿ ಒಂದ್ಸಲಿ ಹಾಗಲಕಾಯಿದು ಅಥವಾ ಪಲ್ಯನೋ ಅಥವಾ ಜ್ಯೂಸ್ ಆತರ ತಿನ್ನುವಂಥದ್ದು. ಮತ್ತೆ ಡೈಲಿ ನಾವು ಆಮಲಕ್ಕಿ ಅಂತ ಹೇಳಿದ್ರೆ ನೆಲ್ಲಿಕಾಯಿ. ಹೌದು, ನೆಲ್ಲಿಕಾಯಿನ ಬಳಸೋದ್ರಿಂದ ನಮ್ಮ ಬಾಡಿಲಿ ಪಿತ್ತ ಅಂಶ ಕಂಟ್ರೋಲ್ ಬರುತ್ತೆ. ಸೊ ಅದರಿಂದ ನಾವು ಆಮ್ಲ ಪಿತ್ತನ ಆಸ್ ಎ ಹೋಮ್ ರೆಮಿಡಿ ಆಗಿ ಕಂಟ್ರೋಲ್ ಮಾಡ್ತೀವಿ. ಹಾಗಾದ್ರೆ ಇದು ನಾವು ತಿನ್ನೋದ್ರಿಂದ ಈ ಇಷ್ಟು ಐಟಮ್ಸ್ ತಿನ್ನೋದ್ರಿಂದ ನಮ್ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಹೌದು, ಅದ್ರಲ್ಲೂ ಸ್ಟೇಜಸ್ ಇರುತ್ತೆ. ಇವಾಗ ಮಿನಿಮಮ್ ಆಗಿ ಸ್ಟಾರ್ಟ್ ಆಗಿದ್ರೆ ನಾವ್ ಇದನ್ನ ಹೋಮ್ ರೆಮಿಡೀಸ್ ಅಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಸಿವಿಯರ್ ಆಗಿದ್ರೆ ವಿ ಹ್ಯಾವ್ ಟು ಟೇಕ್ ಮೆಡಿಸಿನ್. ಓಕೆ, ಸೊ ಅವರು ಕನ್ಸಲ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಹೋಗೋ ತರ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ಯಾಸ್ಟ್ರಿಕ್ ನ ಇಷ್ಟು ಈಸಿಯಾಗಿ ನಾವು ಅಂದ್ರೆ ಇಷ್ಟು ಈಸಿ ರೆಮಿಡಿ ಆಗಿ ನಮ್ಗೆ ಸಿಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಮ್ಮಲ್ಲೇ ಇದೆ ಆ ಪದಾರ್ಥಗಳು, ನಮ್ ಸುತ್ತಮುತ್ತಲೇನೆ ಇದೆ, ಅದರಿಂದ ನಾವ್ ಇದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ಎಲ್ಲ ಹೆಂಗೆ ಅಂದ್ರೆ ಸ್ವಲ್ಪ ಜನರು ಬ್ಯೂಟಿ ಕಾನ್ಶಿಯಸ್ ಆಗಿ ಇದ್ದಾರೆ. ಬ್ಯೂಟಿ ಅಂದ್ರೆ ಕಂಪ್ಲೀಟ್ಲಿ ನಾನು ಆತರ ಹೇಳ್ತಾ ಇಲ್ಲ. ಹಿಂಗೆ ಅಂದ್ರೆ ಈ ವರ್ಕ್ ಪ್ರೆಷರ್ ಇಂದ ಅವರು ಯಾವಾಗ್ಲೂ ಸಿಸ್ಟಮ್ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ಎಲ್ಲರಿಗೂ ತುಂಬಾನೇ ಕಾಮನ್ ಆಗಿದೆ. ಮತ್ತೆ ಹೆಂಗಂದ್ರೆ ಬರೀ ಹುಡುಗಿರ್ಗೆ ಅಂತಲ್ಲ, ಪಾಪ ಹುಡುಗರ್ಗು ಅದೇ ತರ ಆಗಿದೆ. ಎಸ್ಪೆಷಲಿ ನೈಟ್ ಶಿಫ್ಟ್ ಯಾರ್ಯಾರು ಏನೇನ್ ಮಾಡ್ತಾರೋ ಅಂತವ್ರಿಗಂತೂ ಇದು ಲೈಕ್ ಕಾಮನ್. ಯಾರ್ಯಾರು ಮಾಡ್ತಾರೆ ಅಂತಲ್ಲ, ಆಕ್ಚುಲಿ ನಾನು ಕೂಡ ಒಂದ್ ನೈಟ್ ಶಿಫ್ಟ್ ವರ್ಕ್ ಮಾಡ್ತಾ ಇದ್ದೆ, ನನ್ಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಅದಕ್ಕೆ ಏನ್ ಮಾಡ್ಬೋದು, ಅದು ಹೆಂಗೆ ಹೋಗಿಸ್ಕೋಬಹುದು, ಯಾವ ತರ ಅದು ಫಾರ್ಮ್ ಆಗುತ್ತೆ, ಹೇಗೆ ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡ್ತೆ. ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ಕಾಸಸ್ ಬಂದು ಈವನ್ ಸ್ಟ್ರೆಸ್ ಇಂದ ಆಗಿರ್ಬೋದು ಅಥವಾ ನೈಟ್ ಶಿಫ್ಟ್ ಓವರ್ ವರ್ಕ್ ಇಂದ ಆಗಿರ್ಬೋದು. ಅದೊಂದೇ ಅಲ್ಲ, ಪೂರ್ ನ್ಯೂಟ್ರಿಷನ್ ಇಂದನೂ ಕೂಡ ಆಗಿರ್ಬೋದು. ಓಕೆ, ಇಲ್ಲ ಅಂತ ಹೇಳಿದ್ರೆ ಓವರ್ ಟೈಮ್ ನಾವು ಕಣ್ಣಿನ ಮೇಲೆ ಪ್ರೆಷರ್ ಕೊಟ್ಟು ಇವಾಗ ಸಿಸ್ಟಮ್ ನೋಡ್ತಿರ್ತೀವಿ, ಇಲ್ಲ ವಿತೌಟ್ ಸ್ಪೆಕ್ಸ್ ನಾವು ನೋಡ್ತಿರ್ತೀವಿ. ಹೌದು. ಸೊ ಅದರಿಂದ ರೇಡಿಯೇಷನ್ಸ್ ಇಂದ ನಮ್ದು ಸರ್ಕ್ಯುಲೇಷನ್ ಸರಿಯಾಗಿ ಪ್ರಾಪರ್ ಆಗಿ ಕಣ್ ಸ್ಟ್ರೈನ್ ಆಗಿ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗ್ಬೋದು. ಹೌದು. ಇಲ್ಲ ಅಂತ ಹೇಳಿದ್ರೆ ನಮ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಕೆಲವೊಂದ್ಸಲಿ ಆಗ್ತದೆ. ಓಕೆ. ಹಾಗಾಗಿ ಡಾರ್ಕ್ ಸರ್ಕಲ್ಸ್ ಅನ್ನೋದು ವರ್ಕ್ ಪ್ರೆಷರ್ ಅಥವಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರೋರ್ಗೆ ಆಗೋದು ಕಾಮನ್. ಇಲ್ಲ ಅಂತ ಹೇಳಿದ್ರೆ ಮೇನ್ಲಿ ನಿದ್ದೆ ಕಮ್ಮಿ ಆಗೋದು. ನಿದ್ದೆ ಕಮ್ಮಿ ಆದಾಗ ನೀವು ಕೆಲಸ ಕಮ್ಮಿ ಮಾಡ್ಲಿ ಜಾಸ್ತಿ ಮಾಡ್ಲಿ ಅಥವಾ ಮನೆ ಪ್ರೆಷರೇ ಇರ್ಬೋದು, ಟೆನ್ಷನ್, ಸೊ ಅದ್ರಿಂದನೂ ಕೂಡ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಾವ್ ಹೇಳೋದಾದ್ರೆ 40% ನಾವು ಮಾಡೋ ಕೆಲಸ ಅದ್ರಲ್ಲಿ ಪ್ರೆಷರ್ ನಾವು ಐಸ್ ಮೇಲೆ ಹಾಕ್ತಿವಂತೆ. ಸೊ ಅದರಿಂದ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿ ಆಗ್ಬೋದು. ಅದಕ್ಕೆ ಏನ್ ನಾವು ರೆಮಿಡಿ ಅಂದ್ರೆ ಲೈಕ್ ಬೇಸಿಕ್ ರೆಮಿಡಿ? ಐ ನೋ ಇವಾಗ ಎಲ್ಲರೂ ಕನ್ಸಲ್ಟ್ ಮಾಡ್ತಾರೆ, ಆ ಕ್ರೀಮ್ಸ್ ಈ ಕ್ರೀಮ್ಸ್ ಅಂತ ಹಾಕಿ ಉಜ್ತಾ ಇರ್ತಾರೆ. ಅದೊಂದು ಹೇಳ್ಬೋದಿತ್ತು. ಏನಂತ ಹೇಳಿದ್ರೆ ಕೆಮಿಕಲ್ ಬೇಸ್ಡ್ ನಾವು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಆಗತ್ತೆ. ಇವಾಗ ನಾವು ವರ್ಕ್ ಪ್ರೆಷರ್ ಇರಲ್ಲ ಲೈಕ್ ಸ್ಟೂಡೆಂಟ್ಸ್ ಗಳಿಗೆ, ಅವ್ರೇನ್ ಕಾಸ್ಮೆಟಿಕ್ಸ್ ಯಾವ ಬ್ರ್ಯಾಂಡ್ ಯೂಸ್ ಮಾಡಿರ್ತಾರೋ ಎಲ್ಲ ಕೆಲವೊಂದ್ಸಲಿ ಬ್ರಾಂಡೆಡ್ ಆಗಿ ಯೂಸ್ ಮಾಡಿದ್ರು ಓವರ್ ಟೈಮ್ ಅಥವಾ ಮಲ್ಟಿಪಲ್ ಯೂಸ್ ಮಾಡೋದ್ರಿಂದ ಅದರಿಂದನೂ ಕೂಡ ಆಗುತ್ತೆ. ಓಕೆ. ಹೋಮ್ ರೆಮಿಡಿ ಅಂತ ಹೇಳೋದಾದ್ರೆ ಇವಾಗ ಲೈಕ್ ಅಲೋವೆರಾ ಜೆಲ್ ಎಲ್ಲರೂ ಸಿಗುತ್ತೆ ಎಲ್ಲ. ಹೌದು, ಖಂಡಿತ. ಅಲೋವೆರಾ ಜೆಲ್ ಆಗಿರ್ಬೋದು, ಇಲ್ಲ ಆಲ್ಮಂಡ್ ಆಯಿಲ್ ಆಗಿರ್ಬೋದು. ಅದೆಲ್ಲ ಏನಂತ ಹೇಳಿದ್ರೆ ಆಂಟಿ ಇನ್ಫ್ಲಮೇಟರಿ ಮತ್ತೆ ಏನಂತ ಹೇಳ್ತಾರೆ ಸ್ಕಿನ್ ಬ್ರೈಟ್ನಿಂಗ್ ಏಜೆಂಟ್ಸ್ ಇರುತ್ತೆ ಅದ್ರಲ್ಲಿ. ಸೊ ಅದನ್ನ ಅಪ್ಲೈ ಮಾಡಿ ಒಂದ್ 15 to 20 minutes ಬಿಟ್ಟು ವಾಶ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ.
ಇಲ್ಲ ಮೊಸರಿನ ಜೊತೆ ಅರ್ಶನ ಹಾಕಿ ಬಳಸೋದ್ರಿಂದ, ಬಿಕಾಸ್ ಅರ್ಶನದಲ್ಲಿ ಪಫಿನೆಸ್ ಕಮ್ಮಿ ಮಾಡುತ್ತೆ ಅದು. ಜೊತೆಗೆ ಸ್ಕಿನ್ ಬ್ರೈಟ್ನೆಸ್ ಗೆ ನಾವು ಅರ್ಶನ ಯೂಸ್ ಮಾಡ್ತೀವಿ. ಹೌದೌದು. ಜೊತೆಗೆ ಮೊಸರಲ್ಲಿ ಸೂದನಿಂಗ್ ಎಫೆಕ್ಟ್ ಇರುತ್ತೆ. ಸೊ ಸ್ಕಿನ್ ಅಲ್ಲಿ ಸ್ಕಿನ್ ಟ್ಯಾಕ್ಸ್ ಅದೆಲ್ಲ ಆಗೋದನ್ನ ಬಿಡಲ್ಲ. ಓಕೆ. ಸೊ ಅದನ್ನ ನಾವು ಹೋಮ್ ರೆಮಿಡಿಯಾಗಿ ಯೂಸ್ ಮಾಡ್ಬೋದು. ಕ್ರೇಜಿ. ಸೀರಿಯಸ್ಲಿ ನಮ್ ಮನೇಲಿರೋ ಪದಾರ್ಥನೇ ನಮ್ಗೆ ಅಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಾಗಿದ್ದು ಇದ್ರಿಂದಾನೆ. ಇಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ ಮಾಡೋದ್ ತುಂಬಾ ಕಷ್ಟ ಅಂತ ಹೇಳಿದ್ರೆ, ಪ್ಲೇನ್ ಮಿಲ್ಕ್ ನಾವು ನಂದಿನಿದ ಅಥವಾ ಯಾವ್ದಾದ್ರು ಅಮೂಲ್ ತಗೊಂಡ್ ಬರ್ತೀವಲ್ಲ, ಹೌದು, ವಿತೌಟ್ ಬಾಯ್ಲಿಂಗ್, ಕೋಲ್ಡ್ ಆಗಿರುತ್ತೆ ಅಥವಾ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ, ಅದನ್ನೇ ಹತ್ತಿಲ್ ಡಿಪ್ ಮಾಡಿ ವಿ ಕ್ಯಾನ್ ಪ್ಲೇಸ್ ಓವರ್. ಅಷ್ಟೇ, ಜಸ್ಟ್ ಡ್ಯಾಪ್ ಮಾಡಿದ್ರೆ ಮಾಡಿದ್ರು. ಇಲ್ಲ ಅದ್ರ ಮೇಲೆ ಕಣ್ಣಿನ ಮೇಲೆ ಇಟ್ಕೊಂಡು ಸ್ವಲ್ಪ 15 to 20 ಮಿನಿಟ್ಸ್ ಇದ್ರು ಅವಾಗ್ಲೂ ಕೂಡ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಸೊ ಹೀಗೆ ಮುಂದುವರಿತಾ ಹೋದ್ರೆ ಎಸ್ಪೆಷಲಿ ಈಗ ಗರ್ಲ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ, ವುಮೆನ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡೋಣ. ಏನು ಅಂತಂದ್ರೆ ಈಗ ಎಲ್ಲ ಹುಡುಗಿರು, ಇವಾಗ ನಾನು ಕೂಡ, ಎಲ್ಲರೂ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದಾರೆ. ತುಂಬಾ ಕಮ್ಮಿ ಅಂದ್ರೆ ಬೇರೆ ಪ್ರೊಫೆಷನಲ್ ಇರೋದು. ಯೂಶಲಿ ಮೆಜಾರಿಟಿ ಆಫ್ ದ ಗರ್ಲ್ಸ್ ವಿಲ್ ಬಿ ಇನ್ ಕಾರ್ಪೊರೇಟ್. ಸೊ ಅವ್ರಿಗೆ ಹೇಗೆ ಅಂತಂದ್ರೆ ಈ ಪೀರಿಯಡ್ ಹೆಲ್ತ್ ಹೇಗೆ ಅಂದ್ರೆ, ಪೀರಿಯಡ್ಸ್ ಒಬ್ಬೊಬ್ರು ಸ್ಟ್ರೆಸ್ ಪ್ರೆಷರ್ ಇಂದ, ಇಟ್ ಮೇ ಬಿ ಲೈಕ್ ಜನರಲ್ ಶಿಫ್ಟ್ ಆದ್ರೂ ಆಗಿರ್ಬೋದು ಅಥವಾ ನೈಟ್ ಶಿಫ್ಟ್ ಆದ್ರೂ ಆಗಿರ್ಬೋದು, ಅವ್ರಿಗೆ ಪೀರಿಯಡ್ ಮಿಸ್ ಆಗ್ತಾ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಹೆಂಗೆ ಅಂದ್ರೆ ಈ ಕಡೆ ಕರಿಯರ್ ಮೇಲೂ ಫೋಕಸ್ ಮಾಡೋದಕ್ಕಿರುತ್ತೆ, ಅವ್ರಿಗೆ ಹೆಲ್ತ್ ಮೇಲೂ ಅಟ್ ದ ಸೇಮ್ ಟೈಮ್ ಫೋಕಸ್ ಮಾಡೋದಕ್ಕಿರುತ್ತೆ, ಬಟ್ ಅವ್ರಿಗೆ ಟೈಮ್ ಆಗ್ತಾ ಇರಲ್ಲ. ಸೊ ನಾವು ಮನೆಯಲ್ಲೇ ಅಟ್ಲೀಸ್ಟ್ ಒಂದು ವೀಕೆಂಡ್ ಟೈಮ್ ಇದ್ದಾಗ ಮನೇಲಿ ಏನೇನ್ ಮಾಡ್ಕೋಬಹುದು, ಏನ್ ರೆಮಿಡಿ ಅದಕ್ಕೆ, ಆಕ್ಚುಲಿ ಈಸಿಯೆಸ್ಟ್ ರೆಮಿಡಿ ಏನು ಆಯುರ್ವೇದದಲ್ಲಿ ಏನ್ ಹೇಳುತ್ತೆ ಅದನ್ನ ತಿಳಿಸ್ಕೊಡ್ತೀಯಾ? ಇವಾಗ ನಾವು ಹಾರ್ಮೋನಲ್ ಇಶ್ಯೂಸ್ ಅಂತ ಹೇಳಿದ್ವಿ ಮನೇಲಿ. ಆ ಹಾರ್ಮೋನಲ್ ಇಶ್ಯೂಸ್ ಯಾಕಾಗತ್ತೆ? ಒಂದು ಅದೇ ಫುಡ್ ಪ್ಯಾಟರ್ನ್ ಅವ್ರು ಫಾಲೋ ಮಾಡ್ತಿರಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಇರಲ್ಲ, ಜೊತೆಗೆ ಮೇಜರ್ಲಿ ನೀರ್ ಕುಡಿತಿರಲ್ಲ. ಸೊ ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಪ್ರೋಟೀನ್ ಇಂಟೆಕ್ ಚೆನ್ನಾಗಿರಲ್ಲ ಅವ್ರಿಗೆ, ಬಿಕಾಸ್ ಹಾರ್ಮೋನ್ಸ್ ಆರ್ ನಾವೇನಂತ ಹೇಳ್ತೀವಿ ಪ್ರೋಟೀನ್ ರಿಚ್ ಅಂತಾನೆ ಹೇಳ್ತೀವಿ. ಸೊ ಪ್ರೋಟೀನ್ಸ್ ಬಾಡಿಗೆ ಸರಿಯಾಗಿ ಆಗ್ದಲೆ ಬರೀ ಫಾಸ್ಟ್ ಫುಡ್ ಇರ್ಬೋದು ಅಥವಾ ಪಿಜ್ಜಾ ಬರ್ಗರ್ ಅಥವಾ ಇನ್ಸ್ಟೆಂಟ್ ಆಗಿ ಏನ್ ಮಾಡ್ಬೋದು ಅದನ್ನ ಮಾತ್ರ ಅವ್ರು ತಿಂತಿರ್ತಾರೆ. ಸೊ ಹಾಗಾಗಿ ಅವ್ರದ್ದು ಮೇಜರ್ಲಿ ನಮ್ ಹೆಣ್ಮಕ್ಳಿಗೆ ಹೊಡಿಯೋದೆ ಮೆನ್ಸ್ಟ್ರಲ್ ಸೈಕಲ್. ಕೆಲವೊಬ್ರಿಗೆ ಏನಂತ ಆಗತ್ತೆ, ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗಿರುತ್ತೆ ಬಟ್ ಬ್ಲೀಡಿಂಗ್ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಕೆಲವೊಬ್ಬರಿಗೆ ಮೆನ್ಸ್ಟ್ರಲ್ ಸೈಕಲ್ ಶಾರ್ಟ್ ಡ್ಯೂರೇಷನ್ ಆಗಿರುತ್ತೆ, ಕೆಲವೊಬ್ಬರಿಗೆ ಏನಿರುತ್ತೆ ಡಿಲೇಡ್ ಪೀರಿಯಡ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಆಯುರ್ವೇದದಲ್ಲಿ ಸುಮಾರು ರೀಸನ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಆಯುರ್ವೇದದಲ್ಲಿ ಮೇಜರ್ ಆಗಿ ತ್ರಿದೋಷಾಸ್ ಅಂತ ನಾವ್ ಹೇಳ್ತೀವಿ, ವಾತ, ಪಿತ್ತ ಮತ್ತೆ ಕಫ. ಪಿತ್ತ ಮತ್ತೆ ವಾತ ವಿಸಿಯೇಷನ್ ಆಗೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಕಫ ದೋಷ ವಿಸಿಯೇಷನ್ ಆಗೋದ್ರಿಂದ ಒಬೆಸಿಟಿ ಬರುವಂತದ್ದು, ಇಲ್ಲ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಬರುವಂತದ್ದು. ಅದಾದ್ಮೇಲಿಂದ ಅದು PCOD ಆಗಿ ಅಥವಾ PCOS ಆಗಿ ಕನ್ವರ್ಟ್ ಆಗುವಂತದ್ದು ಆಗುತ್ತೆ. ಸೊ ಇದಕ್ಕೆ ನಾವು ಡಯಟ್ ಕಂಟ್ರೋಲ್ ಅಥವಾ ಮೆಡಿಸಿನ್ಸ್ ಜೊತೆಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಎಕ್ಸರ್ಸೈಸ್ ಮಾಡುವಂತದ್ದು, ಅಥವಾ ನಾವು ಕೂತಲ್ಲೇ, ಇವಾಗ ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಇದೆ, ಸೊ ಕೂತಲ್ಲೇ ಚೇರ್ ಎಕ್ಸರ್ಸೈಸಸ್ ಅಂತ ಬರುತ್ತೆ. ಸೊ ಇಲ್ಲ ನೆಕ್ ಎಕ್ಸರ್ಸೈಸಸ್ ಅಂತ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಬೋನ್ ಎಕ್ಸರ್ಸೈಸಸ್, ಚೇರಲ್ಲೇ ಕುತ್ಕೊಂಡು. ಸೊ ಅದನ್ನ ಮಾಡ್ಕೊಂಡು ಇವಾಗ ಅವ್ರಿಗೆ ಟೈಮು ಮ್ಯಾನೇಜ್ ಮಾಡ್ದಂಗ ಆಗುತ್ತೆ, ಅವ್ರು ವರ್ಕ್ ಮಾಡ್ಕೊಂಡಂಗೂ ಆಗುತ್ತೆ, ಜೊತೆಗೆ ಹೆಲ್ತ್ ರಿಲೇಟೆಡ್ ನೋಡ್ಕೊಂಡಂಗೂ ಆಗುತ್ತೆ. ಇಲ್ಲ ಅವ್ರ ಬಾಟಲ್ ಅಲ್ಲಿ ನೀರ್ ಜೊತೆಗೆ ಜೀರಿಗೆ ನೀರ್ ಹಾಕೊಂಡ್ ಕುಡಿಯುವಂತದ್ದು, ಅಥವಾ ಊಟದಲ್ಲಿ ಇಂಗಿನ ಅಂಶ, ಶುಂಠಿ ಅಂಶ ಜಾಸ್ತಿ ಬಳಸುವಂತದ್ದು. ಅದರಿಂದೆಲ್ಲ ಅವರು ಇಂಬ್ಯಾಲೆನ್ಸಸ್ ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲ ಎಳ್ನೀರ್ ಕುಡಿಯುವಂತದ್ದು, ವಾತ ಪಿತ್ತ ಏನಾದ್ರೂ ವೇರಿಯೇಷನ್ ಆಗಿದ್ರೆ ಎಳ್ನೀರ್ ಕುಡಿದು ಅವ್ರ ಬಾಡಿ ಹೀಟ್ ನ ಕಮ್ಮಿ ಮಾಡ್ಕೊಂಡು ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನು ನಾನು ಅವ್ರೇನಾದ್ರೂ ಪ್ರೋಟೀನ್ ರಿಚ್ ಫುಡ್ ಅಥವಾ ಪ್ರೋಟೀನ್ ರಿಚ್ ಸ್ನಾಕ್ ಏನಾದ್ರೂ ಅವ್ರು ಮಾಡ್ಕೊಳ್ತೀವಿ ಅಂತ ಹೇಳೋದಾದ್ರೆ, ಒಂದು ಸಜೆಷನ್ ಕೊಡ್ಬೋದು. ಒಂದು ಸನ್ಫ್ಲವರ್ ಸೀಡ್ಸ್, ಬ್ಲಾಕ್ ಸೀಡ್ಸ್, ಆಮೇಲೆ ಎಳ್ಳು, ಸೆಸಮೆ ಸೀಡ್ಸ್, ಜೊತೆಗೆ ಪಂಪ್ಕಿನ್ ಸೀಡ್ಸ್, ಆದಷ್ಟು ಲೈಕ್ ಆಲ್ಮೋಸ್ಟ್ 15 to 20 grams ಅಷ್ಟು ತುಪ್ಪದಲ್ಲಿ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು, ಅದಕ್ಕೆ ಖರ್ಜೂರನ ಪೇಸ್ಟ್ ತರ ಮಾಡಿ ಅದನ್ನ ಉಂಡೆ ತರ ಮಾಡ್ಬೋದು. ಕೆಲವೊಬ್ರು ಅದಕ್ಕೆ ಕೋಕೋ ಪೌಡರ್, ಲೈಕ್ ಫ್ಲೇವರ್ ಆರ್ಟ್ಸ್ ಆಗಿ ಕೋಕೋ ಪೌಡರ್ ಯೂಸ್ ಮಾಡ್ತಾರೆ. ಆ ಉಂಡೆ ತರ ಮಾಡ್ಕೊಂಡು ಅದನ್ನ ನಮ್ಮ ಫಾಲಿಕ್ಯುಲರ್ ಫೇಸ್ ಮತ್ತೆ ಲ್ಯೂಟಿಯಲ್ ಫೇಸ್ ಅಂತ ಹೇಳಿದ್ರೆ ಪೀರಿಯಡ್ ಮುಗಿದಿದ್ದ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಿ 14 days ತನಕ ಅಥವಾ 14 days to 18 days ತನಕ ತಿನ್ನೋದ್ರಿಂದ ನಮ್ಮ ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಹಾಗೇನೆ ಇವಾಗ ಹುಡುಗಿರ್ ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದ್ರೆ, ಎಲ್ರು ಮೇಜರ್ಲಿ ಇಟ್ಸ್ ಲೈಕ್ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಹೇರ್
ಕೇರ್ ಅನ್ನೋ ಒಂದ್ ಇದೆಯಲ್ಲ, ಆ ಒಂದ್ ಸ್ಟೇಜ್, ಆ ಒಂದ್ ಫೇಸ್ ಇದೆಯಲ್ಲ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಎಲ್ಲಾ ತರನು ಟ್ರೈ ಮಾಡ್ತಿರ್ತಾರೆ. ಅಯ್ಯೋ ಅದನ್ನ ಟ್ರೈ ಮಾಡಿದ್ರೆ ಇದು ಕಮ್ಮಿ ಆಗುತ್ತೆ, ಇಲ್ಲ ಇದು ಟ್ರೈ ಮಾಡಿದ್ರೆ ಅದ್ ಕಮ್ಮಿ ಆಗುತ್ತೆ, ಅದು ಇದು ಅದಂತ ಫುಲ್ ಒಂಥರ ಕನ್ಫ್ಯೂಷನ್ ಇರ್ತಾರೆ. ಮತ್ತೆ ಯಾವುದೇ ಬ್ರ್ಯಾಂಡ್ ಇಮಿಡಿಯೇಟ್ ಆಗಿ ಕಾಣಿಸಿದ್ರು ಪ್ರಮೋಷನಲ್ ವಿಡಿಯೋ ತುಂಬಾ ಚೆನ್ನಾಗಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಬೈ ಮಾಡಿ ಯೂಸ್ ಮಾಡುವಂತದನ್ನ ಮಾಡ್ತಿರ್ತಾರೆ. ಆದ್ರೂ ಕೂಡ ಹೇರ್ ಫಾಲ್ ಇದ್ದೇ ಇರತ್ತೆ. ಎಲ್ರು ಯಾವ್ದೇ ಒಂದು ಹುಡುಗಿ ಆದ್ರೂ ಟೆನ್ಷನ್ ಫಸ್ಟ್ ಬರೋದಿದ್ದು, ಅಯ್ಯೋ ನೋಡು ನನ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ಬಂದ್ಬಿಡ್ತಾರೆ. ಸೊ ಅದಕ್ಕೆ ನೀನ್ ಏನ್ ಹೇಳ್ತೀಯ? ನಾವು ಹೇರ್ ಫಾಲ್ ಕಾಸಸ್ ಅಂತ ಹೇಳೋದಾದ್ರೆ ಬ್ಯಾಕ್ ಟು ಆಯುರ್ವೇದ. ಪಿತ್ತ ಜಾಸ್ತಿ ಆದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ನಾವ್ ಹೇಳ್ತೀವಿ. ಸೊ ಪಿತ್ತ ಅಂತ ತಗೊಂಡ್ರೆ ಈಗಿನ ಜನರೇಷನ್ ತಗೊಂಡ್ರೆ ಸ್ಟ್ರೆಸ್. ಸೊ ಸ್ಟ್ರೆಸ್ ಜಾಸ್ತಿ ಆದಷ್ಟು ಅಥವಾ ಬಾಡಿಗೆ ಸ್ಪೈಸಿ ಐಟಮ್ಸ್ ಜಾಸ್ತಿ ಬಿದ್ದಷ್ಟು, ಜೊತೆಗೆ ಟೆನ್ಷನ್ ಜಾಸ್ತಿ ಆದಷ್ಟು ಅಥವಾ ಫಿಸಿಕಲ್ ಎಕ್ಸರ್ಷನ್ ಜಾಸ್ತಿ ಆದಷ್ಟು ಪಿತ್ತ ಜಾಸ್ತಿ ಆಗುತ್ತೆ. ಸೊ ಹೇರ್ ಫಾಲ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೂ ಕಾಸಸ್ ಇದೆ. ಒಂದು ಸ್ಟ್ರೆಸ್ ರಿಲೇಟೆಡ್ ಆಯ್ತು. ಹೌದು. ಇನ್ನೊಂದು ಹೇರ್ ಕೇರ್ ಮಾಡದೇ ಇದ್ರೆ, ಲೈಕ್ ಆಯಿಲಿಂಗ್ ಆಫ್ ಹೇರ್ ಆಗದೆ ಇದ್ರೆ, ಇಲ್ಲ ಶಾಂಪೂ ಏನಾದ್ರೂ ಕೆಮಿಕಲ್ ಬೇಸ್ಡ್ ಜಾಸ್ತಿ ಬಳಸೋದ್ರಿಂದ, ಇಲ್ಲ ಡ್ಯಾಂಡ್ರಫ್ ಆಗಿ ಹೇರ್ ಫಾಲ್ ಆಗುವಂತದ್ದು, ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗುವಂತದ್ದು, ಅದರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ. ರೆಮಿಡಿ ಅಂತ ಹೇಳೋದಾದ್ರೆ ನಾವು ಬೇಸಿಕಲಿ ಹೇಳೋದು ಆಯುರ್ವೇದದಲ್ಲಿ ಅಭ್ಯಂಗ. ಅಭ್ಯಂಗದಲ್ಲಿ ಕೇಶಕ್ಕೆ ನಾವು ಅಭ್ಯಂಗ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಮೇಜರ್ಲಿ ನಾವು 3 ಪಾರ್ಟ್ಸ್ ಗೆ ಡೈಲಿ ಅಭ್ಯಂಗ ಮಾಡ್ಬೇಕು. ಶಿರ, ಪಾದ, ಜೊತೆಗೆ ಫೇಸ್. ಮೂರಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಶಿರ ನಾವು ಇಡೀ ಬಾಡಿನ ತಂಪ್ ಮಾಡುವಂತದ್ದು, ಅಥವಾ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂನ ಕಂಟ್ರೋಲ್ ಮಾಡುವಂತದ್ದು. ಪಾದ ಯಾಕೆ ಅಂತ ಹೇಳಿದ್ರೆ ನಾವು ಕೆಲವೊಬ್ರು ಆಕ್ಯುಪ್ರೆಷರ್ ಅಥವಾ ಆಕ್ಯುಪಂಚರ್ ಅನ್ನೋದನ್ನ ನೀವು ಕೇಳಿರ್ಬೋದು. ಸೊ ಎಲ್ಲಾ ಆರ್ಗನ್ಸ್ ನರ್ವ್ ಎಂಡಿಂಗ್ಸ್ ಪಾಮ್ ಅಲ್ಲಿ ಅಥವಾ ಪಾದದಲ್ಲಿ ಇರುತ್ತೆ ಅಂತ. ಸೊ ಅದನ್ನ ನಾವು ಪ್ರೆಸ್ ಮಾಡಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಆರ್ಗನ್ ರಿಲೇಟೆಡ್ ಇಶ್ಯೂಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಹಾಗೆ ತಲೆಗೆ ಅಭ್ಯಂಗ ಮಾಡೋದ್ರಿಂದ ಕೂಡ ಫಸ್ಟ್ ಆಫ್ ಆಲ್ ಏನೋ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡ್ಬೋದು, ಜೊತೆಗೆ ತಂಪಾಗಿರುತ್ತೆ. ಸೊ ದಟ್ ಸ್ಟ್ರೆಸ್ ಸ್ವಲ್ಪ ಒಂದು 5 to 10% ಆದ್ರೂ ಕಮ್ಮಿ ಆಗುತ್ತೆ. ಸೊ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಆಯಿಲ್ ಅಂತ ತಗೊಂಡ್ರೆ ಯಾವ ಆಯಿಲ್ ಬೆಸ್ಟ್ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ನಾವು ತಿಲತೈಲ ಅದೇ ಬೆಸ್ಟ್ ಅಂತ ಹೇಳ್ತೀವಿ. ಹಂಗಂದ್ರೆ ಸೊ ತಿಲತೈಲ ಅಂತ ಹೇಳಿದ್ರೆ ಎಳ್ಳೆಣ್ಣೆ. ಬಟ್ ಎಳ್ಳೆಣ್ಣೆ ಈಗಿನ ಕಾಲದಲ್ಲಿ ಯಾರು ಅಷ್ಟು ಬೆಳ್ಸಲ್ಲ, ಸ್ಮೆಲ್ಲಿ ಆ ತರ ಅಂತೆಲ್ಲ ಹೇಳ್ತಾರೆ. ಹೌದೌದು. ಸೊ ಅದ್ರ ಬದಲು ನಾವೇನ್ ಬಳಸ್ಬೋದು, ಜಸ್ಟ್ ಕೊಕೊನಟ್ ಆಯಿಲ್ ಬಳಸ್ಬೋದು, ಇಲ್ಲ ಆಲ್ಮಂಡ್ ಆಯಿಲ್ ಬಳಸ್ಬೋದು, ಇಲ್ಲ ಆಲಿವ್ ಆಯಿಲ್ ಗಳನ್ನ ಬಳಸ್ಬೋದು. ಹರಳೆಣ್ಣೆನೂ ಕೂಡ ಎಲ್ರು ಅಷ್ಟಾಗಿ ಬಳಸಲ್ಲ. ಸೊ ಇನ್ನೂರು ಆಯಿಲ್ ನ ಬಳಸ್ಬೋದು. ಇನ್ನೂ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಕೊಬ್ಬರೆಣ್ಣೆ ಅಥವಾ ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ಗೆ ಆನಿಯನ್ ಹಾಕಿ, ಆನಿಯನ್ ರಿಚ್, ಬಿಕಾಸ್ ಅದು ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ. ಅದ್ರಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಕರ್ಬೇವು ಬಳಸೋದ್ರಿಂದ, ಕರ್ಬೇವು ಹಾಕಿ ಇಲ್ಲ ಹೈಬಿಸ್ಕಸ್ ಹಾಕೋದ್ರಿಂದ ಹೇರ್ ಫಾಲ್ ನ ಕಮ್ಮಿ ಮಾಡುತ್ತೆ. ಸೊ ಕೊನೆಯದಾಗಿ ನಾವು ಅಂದ್ರೆ ಇವಾಗ ಯಂಗ್ ಏಜ್ ಇಂದ ಒಂದು ವಯಸ್ಕರ ಏಜ್ ಬರೋವರೆಗೂ ಯಾರ್ಯಾರಿಗೆ ಏನೇನ್ ಬೇಸಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಕವರ್ ಮಾಡಿದ್ವಿ. ಈಗ ಕೊನೆಯದಾಗಿ ವಯಸ್ಸಾಗಿರೋರ್ಗೆ ಯೂಶಲಿ ಬೇಸಿಕ್ ಏನ್ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಮಂಡಿ ನೋವು, ಸೊಂಟ ನೋವು, ಇಲ್ಲಿ ಕೈ ನೋವು, ಕೈ ಎತ್ತಿದ್ರೆ ಆಗಲ್ಲ, ಆದು ಕಾಲು ಪಾದ ನೋವು, ಈ ಜಾಯಿಂಟ್ಸ್ ಎಲ್ಲ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನೀನೇನ್ ಹೇಳ್ಬೋದು? ಇದನ್ನು ನಾನು ಆಯುರ್ವೇದ ರಿಲೇಟೆಡ್ ಆಗಿ ಹೇಳೋದಾದ್ರೆ, ನಾವು ವಯಸ್ಸಿನಲ್ಲಿ ಅಂದ್ರೆ ಮಗು ಆಗಿದ್ದಾಗ ಕಫ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಅಂತ ಹೇಳ್ತೀವಿ. ಮಧ್ಯ ವಯಸ್ಸಿಗೆ ಬಂದ್ರೆ ಪಿತ್ತ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಅಂತ ಹೇಳ್ತೀವಿ. ಮತ್ತೆ ವೃದ್ಧಾವಸ್ಥೆದಲ್ಲಿ ವಾತ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಿ. ಅದನ್ನ ನಾನು ಅಂದ್ರೆ ಜನರಲ್ ಟರ್ಮ್ಸ್ ಆಗಿ ಹೇಳೋದಾದ್ರೆ, ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು ಜಾಸ್ತಿ. ಕರೆಕ್ಟ್. ಹೌದೌದು. ಅಡಲ್ಟ್ ಅಥವಾ ನಮ್ಮಂತ ಏಜ್ ಅವ್ರಿಗೆ ಪಿತ್ತ ರಿಲೇಟೆಡ್ ಜಾಸ್ತಿ, ಲೈಕ್ ಹೇರ್ ಫಾಲ್, ಇಲ್ಲ ಅಂತ ಹೇಳಿದ್ರೆ ಡಾರ್ಕ್ ಸರ್ಕಲ್, ಕರೆಕ್ಟ್, ಅಸಿಡಿಟಿ, ಕರೆಕ್ಟ್, ಅಥವಾ ಆಸಿಡ್ ಅಥವಾ ಲೂಸ್ ಮೋಷನ್ಸ್ ಆಗೋದು, ತಿಂದಿದ್ ಅರ್ಗದೆ ಇರೋದು ಜಾಸ್ತಿ. ಹೌದು. ಕೊನೆಯದಾಗಿ ವೃದ್ಧಾವಸ್ಥೆದಲ್ಲಿ ನಾವು ವಾತ ರಿಲೇಟೆಡ್ ಅಂತ ಹೇಳ್ತೀವಿ. ಸೊ ವಾತ ಇಸ್ ಮೇನ್ಲಿ ನಾವು ಪೇನ್ ವಿಚ್ ಕಾಸಸ್ ಪೇನ್ ಅಂತ ಹೇಳೋದು. ಸೊ ಹಾಗಾಗಿ ವಯಸ್ಸಾದ್ಮೇಲೆ ಮಂಡಿ ನೋವು, ಸೊಂಟ ನೋವು ಅಥವಾ ತಲೆನೋವು ಬರುವಂತದ್ದು, ಅಥವಾ ಸ್ಟ್ರೆಂತ್ ಇರೋಲ್ಲ, ಸ್ಲೋ ಮೂವ್ಮೆಂಟ್ ಇರುವಂತದ್ದು ಅದು ಜಾಸ್ತಿ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ವಾತಾಗೆ ಏನ್ ಮೆಡಿಸಿನ್ ಇದೆಯೋ ಅದನ್ನ ಕೊಟ್ರೆ ಇಟ್ ಕ್ಯಾನ್ ಬಿ ಕಂಟ್ರೋಲ್. ಸೊ ವಾತಾಗೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಆಯಿಲ್.
ಆಯಿಲ್ ಮಸಾಜ್ ನಾವ್ ಅದನ್ನ ಎಲ್ಲಾ ಕಡೆನೂ ರೆಕಮೆಂಡ್ ಮಾಡೋದು. ಏಜ್ ಆದ್ಮೇಲೆ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಮೇಜರ್ಲಿ ಜಾಯಿಂಟ್ಸ್ ಗೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ವಾತಸ್ಥಾನ ಅಸ್ಥಿಲಿ ಜಾಯಿಂಟ್ಸ್ ರಿಲೇಟೆಡ್ ಸಂಧಿ ಅಂತ ಹೇಳ್ತೀವಿ. ಸೊ ಎಲ್ಲಾ ಆಯುರ್ವೇದ ಗ್ರಂಥಗಳಲ್ಲಿ ಅವಾಗ್ಲೇ ಹೇಳಿರೋಂಥದ್ದು, ಇವಾಗ್ಲೂ ನಾವು ಅದೇ ಫಾಲೋ ಮಾಡ್ತಿರೋದು. ನಾವು ಆಯುರ್ವೇದದಲ್ಲಿ ಹೇಳೋದಾದ್ರೆ ಕ್ಷೀರಬಲ ಅಥವಾ ಧನ್ವಂತರಂ ತೈಲ ಅಂತ ಕರಿತೀವಿ. ಅದನ್ನ ಆವರ್ತನ ಮಾಡಿರ್ತಾರೆ ಅಂತ ಹೇಳಿದ್ರೆ ಪ್ರೊಸೆಸ್ಡ್ ಮಾಡಿರ್ತಾರೆ. ಲೈಕ್ 101 ಟೈಮ್ಸ್ ಆತರ ಎಲ್ಲ ಪ್ರೊಸೆಸ್ ಮಾಡಿರ್ತಾರೆ. ಅದನ್ನ ನಾವು ಇಂಟರ್ನಲ್ ಮೆಡಿಸಿನ್ ಆಗಿ ತಗೊಳೋದ್ರಿಂದ ನಮ್ಮ ಜಾಯಿಂಟ್ಸ್ ಗಳಿಗೆ ಅಥವಾ ನಾವು ಜಾಯಿಂಟ್ಸ್ ಗಳಲ್ಲಿ ಬರ್ಸಾಸ್ ಅಥವಾ ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ, ಅದು ಕಮ್ಮಿ ಆಗ್ತಾ ಇರುತ್ತೆ ವಯಸ್ಸಾದ. ಸೊ ಅದನ್ನ ರೆಜುವಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಂಟರ್ನಲಿನೂ ಆಯಿಲ್ ರಿಲೇಟೆಡ್ ಟ್ಯಾಬ್ಲೆಟ್ ಬೇಸ್ಡ್ ಮೆಡಿಸಿನ್ ತಗೊಳ್ಳೋ ತರನು ಆಯ್ತು, ಹೊರಗಡೆನು ಅಂದ್ರೆ ಔಟ್ಸೈಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿ ಆಯಿಲ್ ಅಪ್ಲಿಕೇಶನ್ ಮಾಡೋದು. ಜೊತೆಗೆ ಏಜ್ ಆದ್ಮೇಲೆ ಕಾಳುಗಳು ರಿಲೇಟೆಡ್ ಮೊಳಕೆ ಕಟ್ಸಿರೋ ಕಾಳುಗಳು ಅದನ್ನೆಲ್ಲ ತಿನ್ನೋದು ಅವಾಯ್ಡ್ ಮಾಡಿದ್ರೆ ನಾವು ವಾತನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಂಗಾಗತ್ತೆ. ಸೊ ವಾತ ರಿಲೇಟೆಡ್ ಪೇನ್ ಅಥವಾ ಡಿಜನರೇಟಿವ್ ಚೇಂಜಸ್ ಏನಿದೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀವಿ. ಸೊ ಆಯುರ್ವೇದನ ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದರಲ್ಲೂ ಹೇಳಿದ್ದಾರೆ ದಿನಚರ್ಯ, ಋತುಚರ್ಯ ಅಂತೆಲ್ಲ. ಜೊತೆಗೆ ಸದೃತಗಳನ್ನ ಹೇಳಿದ್ದಾರೆ. ಅಂದ್ರೆ ಮಾನಸಿಕವಾಗಿನೂ ಕೂಡ ನಾವು ಏನೋ ಧ್ಯಾನ ಮಾಡೋದ್ರಿಂದ ಮತ್ತೆ ದೇವ್ರ ಪೂಜೆ ಮಾಡೋದ್ರಿಂದ ನಮ್ಗೆ ಮೆಂಟಲಿ ಕೂಡ ನಾವು ಏನಂತಾರೆ ಹೇಳ್ತಾರೆ ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಸ್ಟ್ರಾಂಗ್ ಆಗ್ತೀವಿ ಅಂತ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಓಕೆ, ಸೊ ನಾನ್ ಏನ್ ಹೇಳಕ್ ಬರ್ತಿದೆ ಇಷ್ಟೊತ್ತವರೆಗೂ ನಿಮ್ಗೆ ಹೆಲ್ತ್ ಟಿಪ್ಸ್ ಏನೇನ್ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಅದೆಲ್ಲ ಪರಿಪೂರ್ಣವಾಗಿ ಆಗಿದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಾನು ಏನ್ ಬೇಸಿಕ್ ಕ್ವಶನ್ ನ ಕೇಳೋದಕ್ಕೂ ಕೂಡ ಅವಳು ಹೋಮ್ ರೆಮಿಡೀಸ್ ಅಲ್ಲಿ ಏನೆಲ್ಲ ಮಾಡಿ ಸಾಲ್ವ್ ಮಾಡ್ಕೋಬಹುದು, ಎಷ್ಟು ತರ ಇದೆ, ಇನ್ನ ಹೇಳ್ತಾ ಹೋದ್ರೆ ಬಹಳ ಇದೆ. ಬಟ್ ಬೇಸಿಕ್ ಒಂದು ಸಾಧಾರಣವಾಗಿರೋ ಟಿಪ್ಸ್ ನ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಚೇಂಜಸ್ ನ ನಾವು ತಗೋಬಹುದು ಅಂತ ನಿಜವಾಗ್ಲೂ ಅವಳಿಂದಾನೇ ನನಗೆ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಟಿಪ್ಸ್. ನಿಜವಾಗ್ಲೂ ಖುಷಿ ಆಯ್ತು. ಅಂಡ್ ನನ್ಗೆ ಈ ಥಾಟ್ ಬಂದಾಗ ಫಸ್ಟ್ ಕೇಳಿದ್ದು ನಿನಗೇನೆ. ಇದನ್ನ ಇಮಿಡಿಯೇಟ್ಲಿ ನನ್ಗೆ ಒಪ್ಕೊಂಡು ಬಂದು ಹೆಲ್ಪ್ ಮಾಡಿದ್ಯಾ, ತುಂಬಾ ಹೆಲ್ಪ್ ಆಯ್ತು. ಐ ಥಿಂಕ್ ಸೊ ಯಾರ್ಯಾರು ನನ್ನ ಚಾನಲ್ ಅಲ್ಲಿ ಇದು ನೋಡ್ತಿದ್ದೀರಾ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ನಿಮಗೆ ಯಾರ್ಯಾರಿಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಯ್ತು ಪ್ಲೀಸ್ ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೆ, ನಿಮ್ಗೆ ಯಾರು ಹೆಲ್ತ್ ಕಾನ್ಶಿಯಸ್ ಮೇಲೆ ತುಂಬಾ ಯೋಚನೆ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದು ಸ್ಟಾರ್ಟ್ ಮಾಡ್ತಿರೋದ್ರಿಂದ ಇದು ಬೇಸಿಕ್ ಟಿಪ್ಸ್ ಆಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀನು ಕೂಡ ಇವಾಗ ಎಷ್ಟೊಂದು ಈವೆಂಟ್ಸ್ ಎಲ್ಲ ನಡೆಸ್ತಾ ಇದೀಯಾ, ಸೊ ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಾ ಅದನ್ನ ಹೇಳು. ನಾ ಇವಾಗ ಲೈಕ್ ಆಯುರ್ವೇದ ರಿಲೇಟೆಡ್ ಅಲ್ಲಿ ಮಕ್ಕಳಿಗೆ ಸ್ವರ್ಣಪ್ರಾಶನ ಅಂತ ಹೇಳಿದಾರೆ ಅವರು. ಸ್ವರ್ಣಪ್ರಾಶನದಲ್ಲಿ ನಾವು ಸ್ವರ್ಣ ಭಸ್ಮನ ಯೂಸ್ ಮಾಡಿ ಮಕ್ಕಳಿಗೆ ಇಮ್ಯುನಿಟಿ ಇಂಪ್ರೂವ್ ಆಗೋದಕ್ಕೆ, ಮೆಮೊರಿ ಇಂಪ್ರೂವ್ ಆಗೋದಕ್ಕೆ, ಮತ್ತೆ ಜೀರ್ಣಶಕ್ತಿ ಇಂಪ್ರೂವ್ ಆಗೋದಕ್ಕೆ, ಮತ್ತೆ ಬುದ್ಧಿಶಕ್ತಿ ಚುರುಕಾಗೋದಕ್ಕೆ ಆಯುರ್ವೇದದಲ್ಲಿ ಈ ಒಂದು ಫಾರ್ಮುಲಾನ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಕ್ಕಳಿಗೆ 1 ವರ್ಷದಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಈ ಸ್ವರ್ಣ ಪ್ರಾಶನನ ಹಾಕೋದ್ರಿಂದ ಅವರಿಗೆ ಇಮ್ಯುನಿಟಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಒಳ್ಳೆ ಸ್ಟಾರ್ಟ್ ಮಾಡಿದೀನಿ. ಪ್ರತಿ ತಿಂಗಳು ಪುಷ್ಯಮಿ ನಕ್ಷತ್ರ ದಿನ ಇದನ್ನ ಹಾಕ್ಸೋಂಥದ್ದು. ಮತ್ತೆ ಮಕ್ಕಳು ತಿಂಡಿ ಆಗಿ 1 half an hour ಆದ್ಮೇಲೆ ಬಂದು ಈ ಸ್ಪರ್ಣಬಿಂದು ಪ್ರಾಶನ ಅಥವಾ ಡ್ರಾಪ್ಸ್ ಏನಿದೆ ಅದನ್ನ ಹಾಕ್ಸ್ಕೊಂಡು 1 hour ತನಕ ಏನು ತಿನ್ನೋ ಹಾಗಿಲ್ಲ. ಸೊ ದಟ್ ನಾವು ಕೊಟ್ಟಿರೋ ಮೆಡಿಸಿನ್ ಅವ್ರಿಗೆ ಚೆನ್ನಾಗಿ ಅಬ್ಸರ್ವ್ ಆಗ್ಲಿ, ಚೆನ್ನಾಗಿ ಡೈಜೆಷನ್ ಆಗಿ ಅಬ್ಸರ್ವ್ ಕಂಪ್ಲೀಟ್ ಆಗಿ ಆಗ್ಲಿ ಅನ್ನೋ ಕಾರಣಕ್ಕೆ ಸೊ ಆ ಸ್ವರ್ಣ ಪ್ರಾಶನನ್ನ ಎಲ್ಲಾರು ಹಾಕ್ಸ್ತೀವಿ. ಅಂದ್ರೆ ಮಕ್ಳಿಗೆ ಒಳ್ಳೇದು. ಆಕ್ಚುಲಿ ಅದೇನು ನೀನ್ ಮಾಡ್ತಾ ಇದೀಯಾ ಅದು ಆಕ್ಚುಲಿ ತುಂಬಾ ಒಳ್ಳೇದು ಅನಿಸ್ತಿದೆ. ಯಾಕಂದ್ರೆ ಅದು ಫ್ರಮ್ ದ ಬೇಸ್ ಅಂದ್ರೆ ಮಕ್ಳಿಗೆ ಚಿಕ್ಕವರಿಂದಾನೇ ಈ ಸ್ಟ್ರೆಂತ್ ಬಂದ್ರೆ ನಮ್ ಏಜಿಗೆ ಬಂದಾಗ ಅವ್ರಿಗೆ ಏನಾದ್ರೂ ಒಂದು ಇಶ್ಯೂ ಆದ್ರೆ ಡಿಸೀಸ್ ಬಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಈಗ ಅಷ್ಟೊಂದ್ ಜನಕ್ಕೆ ಲೈಕ್ ಇವಾಗ ಸುಮ್ನೆ ಹಿಂಗ್ ನಡೆದಾಡಿ ಬಂದ್ರು ತುಂಬಾ ಸುಸ್ತು ಅಂತಾರೆ, ಆಗಲ್ಲ ಅಂತಾರೆ, ವಾಕ್ ಮಾಡಲ್ಲ ಅಂತಾರೆ, ಅದರಿಂದ ಒಬೆಸಿಟಿ ಅದು ಇದು ಎಲ್ಲ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇನ್ ಮಾಡ್ತಿದ್ದಾಳೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿಮಗೂ ಏನಾದ್ರು ಮಾಡ್ಬೇಕು ಈ ತರ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಇವೆಂಟ್ಗೆ ಏನ್ ಇವ್ರು ಮಾಡ್ತಿದ್ದಾಳೆ ನಾನು ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆ ಬುಕ್ ಬಂದು ಆಯುರ್ವೇದ ಅಗ್ನಿವೇಶ ಅನುಷ್ಠಾನ ಅವ್ರ ಕಡೆಯಿಂದ ಬುಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಬುಕ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದನ ಲೈಕ್ ಮಕ್ಕಳಿಗೆ ಕಥೆ ರೂಪದಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನ ನೀಟಾಗಿ ಲೈಕ್ ಚಾಪ್ಟರ್ ವೈಸ್ ತರ ಮಾಡಿದ್ದಾರೆ. ನಿಮಗೆ ಏನಾದ್ರು ನಿಮ್ ಮಕ್ಳಿಗೆ ಆ ಬುಕ್ ಅನ್ನು ಪ್ರೆಸೆಂಟ್ ಮಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ನೀವ್ ನನ್ ಕಾಂಟ್ಯಾಕ್ಟ್ ಮಾಡ್ಬೋದು.
ಬಿಫೋರ್ ದಟ್ ಇವಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನನ್ನ ಕೇಳಿ ನಾನು ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ಎಷ್ಟೊಂದ್ ಜನ ಲೇಡೀಸ್ಗೆ ಥೈರಾಯ್ಡ್ ಇರುತ್ತೆ, PCODs ಇರುತ್ತೆ, ಅದಕ್ಕೆಲ್ಲ ಹೇಗೆ ಟ್ರೀಟ್ಮೆಂಟ್ ತಗೊಂಡು ನಾನು ಹೇಗೆ ಕಂಪ್ಲೀಟ್ ಆಗಿ ಅದನ್ನ ಅಂದ್ರೆ ಲೈಕ್ ಕಮ್ಮಿ ಮಾಡ್ಕೋಬಹುದು ಅನ್ನೋದು ಏನಾದ್ರು ಐಡಿಯಾ ಇದ್ರೆ ನೀವು ನನ್ನ ಕೇಳ್ಬೋದು. ಅಂಡ್ ಶಿ ಇಸ್ ವರ್ಕಿಂಗ್ ಇನ್ ಅ ಕ್ಲಿನಿಕ್ ಆಲ್ಸೋ. ಸೊ ಪ್ರತ್ಯೇಕವಾಗಿ ಏನಾದ್ರು ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಅವಳು ರಿಲೇಟೆಡ್ Yes. ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಎಸ್ ಎಲ್ಲಾನು ಅವಳು ಸಜೆಸ್ಟ್ ಮಾಡ್ತಾಳೆ. ಸೊ ನೀವು ನನ್ನ ಕೇಳಿದ್ರೆ ನಾನು ಇವಳು ಕಾಂಟ್ಯಾಕ್ಟ್ ನಿಮ್ಗೆ ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.